ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಶಕ್ತಿನಗರದಲ್ಲಿ ಮನೆಗಳ ನಿರ್ಮಾಣ ಮಾಡುವ ಪ್ರಸ್ತಾವನೆ ಬಗ್ಗೆ ಮಾನ್ಯ ವಸತಿ ಮತ್ತು ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ. ಕ್ಲಾರಿಫಿಕೇಶನ್ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ಒಂದು ಗಮನಕ್ಕೆ ಏನಂತ ಹೇಳಿದ್ರೆ, ಮಂಗಳೂರು ನಗರ ಭಾಗ ಆದ ಕಾರಣ ಕಳೆದ 15 ವರ್ಷಗಳಿಂದ ಯಾವುದೇ ಸರ್ಕಾರಿ ಈ ರೀತಿ ರಾಜೀವ್ ಗಾಂಧಿ ನಿಗಮ ಇರ್ಬೋದು ಯಾವುದೇ ಮನೆ ಕಟ್ಟಲಿಕ್ಕೆ ಆಗಿಲ್ಲ. ಈ ಹಿಂದೆ 2017-18ರ ಹೊತ್ತಿಗೆ ಮನೆ ಕಟ್ಟುವಂಥದ್ದು ಅದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಕಾರಣ ಮನೆ ಕಟ್ಟಿ ಗುದ್ಲಿ ಪೂಜೆ ಮಾಡಿದಂತೂ ಕೂಡ ಈ ಹಿಂದಿನ ಶಾಸಕರು ಮಾಡಿದಂಥ ಗುದ್ಲಿ ಪೂಜೆ ಕೂಡ ನೆರವೇರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಒಂದು ಮಿನಿಟ್, ನೆರವೇರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ಮಂತ್ರಿಗಳ ಹತ್ರ ಹೇಳುವಂಥದ್ದು, ಅವತ್ತು ಮಂತ್ರಿಗಳು 930 ಜನರಿಗೆ ಫ್ಲಾಟ್ ಕಟ್ತೀನಿ ಅಂತೇಳಿ ಆ ಫ್ಲಾಟಿನ ಹಕ್ಕುಪತ್ರವನ್ನು ಅವತ್ತೇ ಒಂದಿನ ಶಾಸಕರು ಕೊಟ್ಟಾಗಿದೆ. ಆ 930 ಜನರು ಇವತ್ತಿನ ತನಕ ದಿನನಿತ್ಯ ನನ್ನ ಮನೆಗೆ ಬರ್ತಾ ಇದ್ದಾರೆ. ಈ ಹಿಂದೆ ಅದು ಡೀಮ್ಡ್ ಫಾರೆಸ್ಟ್ ಆದ ಕಾರಣ 4 ವರ್ಷ ತಗಲಿದೆ ನನಗೆ ಆ ಡೀಮ್ಡ್ ಫಾರೆಸ್ಟ್ ಅನ್ನು ಕ್ಲಿಯರ್ ಮಾಡಿಕೊಂಡು ಪ್ರಪ್ರಥಮ ಬಾರಿಗೆ ಅದನ್ನು ಬಿಡಿಸಿ ಅದರಲ್ಲಿ ಈಗ ಮನೆ ಕಟ್ಟುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಮಾನ್ಯ ಸಚಿವರ ಹತ್ರ ನಾನು ಮೊನ್ನೆ ಕೂಡ ಈ ಹಿಂದೆ 2 ಸಾರಿ ಮನವಿ ಮಾಡಿಕೊಂಡಿದ್ದೇನೆ. ಸಚಿವರೇ, ದಯವಿಟ್ಟು ನೀವು ಕಟ್ತೀರಿ ಅಂತ ಹೇಳಿದಿರಿ. ಸಚಿವರ ಹತ್ರ ಬಹಳ ನಾನು ಕೈ ಜೋಡಿಸಿ ಕೇಳುವಂಥದ್ದು, ಆ 930 ಜನರು ನಿರಂತರವಾಗಿ ನನ್ನ ಮನೆಗೆ ಬರ್ತಾ ಇದ್ದಾರೆ. ಡೀಮ್ಡ್ ಫಾರೆಸ್ಟ್ ಕಾರಣ ನಿಂತೋಗಿದ್ದು ಅದನ್ನು ಸರಿಪಡಿಸಲಾಗಿದೆ. ಈಗ ಪ್ರಸ್ತಾವನೆ DC-ಯಿಂದ ನಿಮಗೆ ಬಂದಿದೆ. ಈ ದಯವಿಟ್ಟು ಇದನ್ನೊಂದು ಅತಿ ಶೀಘ್ರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಗ ಪ್ರಸ್ತುತವಾಗಿರುವಂಥ 2.0ದಲ್ಲಿ ಇದನ್ನು ಸೇರಿಸಿಕೊಟ್ಟು ನೀವು ಪುಣ್ಯ ಕಟ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವ್ರ ಕ್ಷೇತ್ರದಲ್ಲಿ 2017-18ರಲ್ಲಿ 930 ಮನೆಗಳಿಗೆ ಟೆಂಡರ್ ಆಗಿತ್ತು. ಆ ಕಾರಣದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಅದು 11 ಎಕರೆ ಟೋಟಲ್ ಜಾಗ ಇದ್ದಿದ್ದು, ಅದರಲ್ಲಿ 2 ಎಕರೆ ಫಾರೆಸ್ಟ್ ಜಾಗ ಇದ್ದಿದ್ದು. ಫಾರೆಸ್ಟ್ ಜಾಗ ಈಗ ಕ್ಲಿಯರ್ ಆಗಿಬಿಟ್ಟು ಈಗ ಹೊಸ ಪ್ರಪೋಸಲನ್ನು ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಹಕ್ಕುಪತ್ರನೂ ಕೊಟ್ಬಿಟ್ಟಿದ್ದೀವಿ ನಾವು. ಈಗ ಹೊಸ ಪ್ರಪೋಸಲ್ DC-ಯಿಂದ ಬಂದಿದೆ ನನಗೆ. ನಾನು PMYA 2ದಲ್ಲಿ ಈ ಕಟ್ಟಡದ ವ್ಯವಸ್ಥೆನ ಮಾಡ್ಕೊಡ್ತೀನಿ. ನಾನು CP ಸುರೇಶ್ ಬಾಬು ಸಭಾಧ್ಯಕ್ಷ ಕೂತ್ಕೊಳ್ಳಿ. ಎಲ್ಲರೂ ಮಾತಾಡಬೇಕಾ ಬೇಡವಾ? ಎಲ್ಲ 60 ಕಾಲಿಂಗ್ ಅಟೆನ್ಷನ್ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಶಾಸಕರ ನಿಧಿ 8 ಗಂಟೆ ಮತ್ತೆ ಮುಗಿಸ್ತಾರೆ, ಮಂತ್ರಿಗಳು ಕ್ಯಾಬಿನೆಟ್ ಹೋಗ್ತಾರೆ, ಮತ್ತೆ ಯಾರಿಗೂ ಚಾನ್ಸ್ ಸಿಗುದಿಲ್ಲ ಅಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಶಾಸಕರಿಗೆ ಇವತ್ತು ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಕಡೆಗೆ ಹಾಕಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಶಾಸಕರಿಗೆ 2 ವರ್ಷದಿಂದನೂ ಕೂಡ ಸಮರ್ಪಕವಾಗಿ ಕ್ಷೇತ್ರಾಭಿವೃದ್ಧಿಗೆ ಎಲ್ಲದಕ್ಕೂ ಕೂಡ ಅನುದಾನ ಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆನ ನಾನು ಇಲ್ಲಿ ಎತ್ತಿದ್ದೇನೆ. ಆದ್ದರಿಂದ 2 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ 224 ಕ್ಷೇತ್ರಕ್ಕೂ ಕೂಡ ಸಮರ್ಪಕವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಕೂಗು ಆಡಳಿತ ಮತ್ತು ವಿರೋಧ ಪಕ್ಷ ಎಲ್ಲ ಶಾಸಕರಲ್ಲೂ ಕೂಡ ಅದು ಇದೆ. ಆದ್ದರಿಂದ ಆಮೇಲೆ ಅದನ್ನು ದಯಮಾಡಿ ಇದು ಹೋಗಲಾಡಿಸೋವಂಥ ಕೆಲಸ ಸರ್ಕಾರ ಇನ್ನೂ ಕೂಡ ಅವರು ಬೇರೆ BJP ಮೇಲೋ ಹಿಂದಿದ್ದ ಸರ್ಕಾರದ ಮೇಲೆ ಹೇಳ್ತಾ ಕೂತ್ಕೊಳ್ಳೋದಕ್ಕಿಂತ ಎಲ್ಲದಕ್ಕೂ ಕೂಡ ಹೇಳ್ತಾರೆ. ಅದು ಹೇಳೋದಕ್ಕಿಂತ 2 ವರ್ಷ ಆಗಿದೆ. ಇವರೇನೀಗ 2 ವರ್ಷ ಮುಗ್ದಿರೋದ್ರಿಂದ ಇನ್ನು 3 ವರ್ಷ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಅದನ್ನು ಹೇಳಬೇಕು. ಜೊತೆಗೆ ಮೊನ್ನೆ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿ ಅದರಲ್ಲಿ 37 ಕೋಟಿ ಲೋಕೋಪಯೋಗಿಗೆ 12.5 ಕೋಟಿ ಅವರು ವಿಶೇಷ ಅನುದಾನಕ್ಕೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಅದನ್ನು ಪತ್ರನೂ ಕೂಡ ಇವರು ಅವರ ಮುಖ್ಯಮಂತ್ರಿಗಳ ವಿಶೇಷ ಆಪ್ತ ಕಾರ್ಯದರ್ಶಿ ಆದಂಥ ಡಾಕ್ಟರ್ ವೆಂಕಟೇಶ್ ಅಯ್ಯನವ್ರ ಮುಖಾಂತರ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಪತ್ರಗಳನ್ನ ಕಳಿಸಿದ್ದಾರೆ. ಬೇರೆ ಶಾಸಕರು ಏನಾಗಿದೆ, ನಮಗೆ ಇದು ತಾರತಮ್ಯ ಆಗಿದೆ ಅಂತಕ್ಕಂಥದ್ದು ಒಂದು. ಜೊತೆಯಲ್ಲಿ ಇದು ಯಾವಾಗ ಇವರು ಪ್ರಾರಂಭ ಮಾಡಿದ್ದು ಅಂದರೆ ಸುರ್ಜಿವಾಲಾ ಅವರು ಬಂದು ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು ಇದು ನಮ್ಮಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರ ಹತ್ರ ಹೇಳ್ಕೊಂಡಾಗ ಸೂಪರ್ CM ಆಗಿ ಸುರ್ಜಿವಾಲಾ ಅವರು ಬಂದು ಹೇಳಿದ್ಮೇಲೆ ಇವತ್ತು ಕಾಂಗ್ರೆಸ್ ಶಾಸಕರಿಗೂ ಕೂಡ 50 ಕೋಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನ ಇವ್ರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೌದು. ಅವ್ರು ಬಂದ ಮೇಲೆ ನೀವು ಅನುದಾನ ಆದ್ರಿಂದ ದಯಮಾಡಿ ಸದನದ 224 ಕ್ಷೇತ್ರದ ಶಾಸಕರಿಗೆ ಎಲ್ರಿಗೂ ಕೂಡ ಸಮಾನವಾದಂತ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಬಾಬು ಅವರ ಸೂಚನೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ವಿವಿಧ ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಮಹಾಲೇಖಪಾಲರ ಲೆಕ್ಕಪತ್ರ ಪದ್ಧತಿಯ ಅನುಸಾರ ಆಯವ್ಯಯದಲ್ಲಿ ಅನುದಾನವನ್ನು ಪ್ರತಿ ಇಲಾಖೆಗಳಡಿ
ಲೆಕ್ಕ ಶೀರ್ಷಿಕೆವಾರು ಹಂಚಿಕೆ ಮಾಡಲಾಗುತ್ತಿದೆ. ಈ ರೀತಿ ಲೆಕ್ಕ ಶೀರ್ಷಿಕೆಯಡಿ ಹಂಚಿಕೆಯಾದ ಅನುದಾನವನ್ನು ತ್ರೈಮಾಸಿಕ ಅಥವಾ ಮಾಸಿಕವಾಗಿ ಬಿಡುಗಡೆಗೊಳಿಸಲು ಕಾಲಕಾಲಕ್ಕೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆಯ ಆದೇಶ ಹೊರಡಿಸಲಾಗುತ್ತಿದೆ. ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಇಲಾಖಾವಾರು ಹಂಚಿಕೆಯಾದ ಅನುದಾನ ಈವರೆಗಿನ ವೆಚ್ಚದ ಮಾಹಿತಿಯನ್ನು ಅನುಬಂಧದಲ್ಲಿ ಲಗತ್ತಿಸಿದ್ದೇವೆ. ಅದು ತಮಗೀಗಾಗಲೇ ತಲುಪಿರಬಹುದು. ತಾವು ಈಗೇನು ಕೇಳಿದ್ರಿ ಅದು ಹೊಸ ವಿಷಯ, ಹೊಸ ಪ್ರಶ್ನೆ, ಹೊಸ ಉತ್ತರ ಅದಕ್ಕೆ ಬೇಕಾಗ್ತದೆ. ಅದನ್ನು ಮತ್ತೊಂದು ಕಾಲಿಂಗ್ ಅಟೆನ್ಷನ್ನಲ್ಲಿ ಅಥವಾ ಅದೇ ವಿಷಯವನ್ನು ತಾವು ಮುಖ್ಯಮಂತ್ರಿಗಳು ಇದ್ದಾಗ ಕೇಳಿದ್ರೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬರ್ತದೆ. ಸಿ ಎನ್ ಅಶ್ವಥ್ ನಾರಾಯಣ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ಆಯಿತು, ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿರುವಂಥದ್ದು ತೃಪ್ತಿಕರ ಆಗಿಲ್ಲ ಮತ್ತು ಸ್ಪಷ್ಟ ಇಲ್ಲ. ಏನು ಅಂದರೆ, ಸ್ವಾಧೀನ ಅನುಭವ ಪತ್ರವನ್ನು ಆಧಾರಿತವಾಗಿ ಏನೊಂದು ಬೆಸ್ಕಾಂ ಅಥವಾ ಎಸ್ಕಾಂಗಳ ಮನೆಗಳಿಗೆ ಕರೆಂಟ್ ಕನೆಕ್ಷನ್ ಕೊಡೋದಾಗಲಿ, ವಾಟರ್ ಕನೆಕ್ಷನ್ ಕೊಡುವಂಥದ್ದಾಗಲಿ CC ಮತ್ತು OC ಆಧಾರಿತವಾಗಿ ಮಾಡ್ತೀವಿ. ಆ ದಿಕ್ಕಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿರುವಂಥದ್ದನ್ನೆಲ್ಲ ತಿಳಿಸಿದ್ದಾರೆ. ಈ ಪ್ರಕಾರವಾಗಿ ಕ್ರಮಗಳನ್ನು ನೋಡ್ತಾ ಹೋಗಿದ್ರೆ ಭಾಳಷ್ಟು ಕಾಲ ತೊಗೊಳುತ್ತೆ. ಭಾಳಷ್ಟು ಈ ಕನ್ವರ್ಷನ್ನು ಅಥವಾ ಪ್ಲಾಟ್ ಅಪ್ರೂವಲ್ ಕನ್ವರ್ಷನ್ ಮಾಡಿ ಪ್ಲಾಟ್ ಅಪ್ರೂವಲ್ ಮಾಡಿ ಅವ್ರ ಮಾಡಿಫಿಕೇಷನ್ ಬೈಲಾನಲ್ಲಿ ಮಾಡಲ್ ಬಿಲ್ಡಿಂಗ್ ಬೈಲಾಗಳಿಗೆ ಮಾಡಿಫಿಕೇಷನ್ ಪ್ಲ್ಯಾನ್ಗಳನ್ನು ಅರ್ಜಿ ಹಾಕಿ ಇವೆಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಅವ್ರ ಎಕ್ಸಂಪ್ಷನ್ಗಳು ಕೊಡುವಂಥದ್ದು ಭಾಳಷ್ಟು ಸಮಯ ತೊಗೊಳುತ್ತೆ. ಇವತ್ತೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಧಾರಿತವಾಗಿ ಇವತ್ತು ಈ ಕಡಿವಾಣ ಅಥವಾ ಎಲೆಕ್ಟ್ರಿಕ್ ಕನೆಕ್ಷನ್ ಮತ್ತು ವಾಟರ್ ಕನೆಕ್ಷನ್ ಕೊಡೋದನ್ನು ಕಡಿವಾಣ ಹಾಕಿದ್ದಾರೆ. ಯಾವ ರಾಜ್ಯನೂ ಇಡೀ ದೇಶದಲ್ಲಿ ಇಷ್ಟು ವೇಗದಲ್ಲಿ ಯಾವ ರಾಜ್ಯದಲ್ಲಿ ಪೆಟಿಷನರ್ ಇದ್ದರೂ ಆ ರಾಜ್ಯದಲ್ಲೂ ಇನ್ನೂ ಕ್ರಮವನ್ನೇ ವಹಿಸಿಲ್ಲ. ನಾವು ಭಾಳ ವೇಗದಲ್ಲಿ ಇದೇನು ಇಷ್ಟು ಫಾಸ್ಟ್ ರೆಸ್ಪಾನ್ಸ್, ನಾವೇನು ಪೆಟಿಷನರ್ ಇರಲಿಲ್ಲ, ಏನಿಲ್ಲ, ಅದಕ್ಕೆ ಪೆಟಿಷನರ್ ಇರಲಿಲ್ಲ, ಇಷ್ಟು ಫಾಸ್ಟಾಗಿ ರೆಸ್ಪಾಂಡ್ ಮಾಡಿ ಯಾವ ಅರ್ಜಿಗಳು ಮುಂಚೆನೂ ಹಾಕಿದ್ರು, ಈ ಮುಂಚೆನೂ ಅರ್ಜಿ ಹಾಕಿರೋರು, ಕಟ್ಟಡ ಕಟ್ಟಿರೋರು, ಇವ್ರಿಗೆಲ್ಲ ಏಕಾಏಕಿ ಈಗಾಗಲೇ ನಿಲ್ಲಿಸೋಂಥದ್ದು ಮಾಡಿರೋದು ಸರಿಯಲ್ಲ. ಅವರಿಗೆ ವಿನಾಯಿತಿಯನ್ನು ಕೊಟ್ಟು ಯಾರೆಲ್ಲ ಅರ್ಜಿಗಳು ಹಾಕಿದಾರೋ, ಅರ್ಜಿ ಹಾಕಿರೋಲ್ಲ ತಕ್ಷಣ ಅವ್ರಿಗೆ ಕರೆಂಟಿನ ಮತ್ತು ನೀರಿನ ಕನೆಕ್ಷನ್ ಕೊಟ್ಟು ಮತ್ತು ವಿನಾಯಿತಿಯನ್ನ ಇವತ್ತೇನು ನಮ್ಮ ಈ ಇವತ್ತು ಬಿಲ್ಗಳಲ್ಲಿ ಮತ್ತು ಇಂದಿನ ಗ್ರೇಟರ್ ಬೆಂಗಳೂರು ನಮ್ಮ ಗವರ್ನೆನ್ಸ್ ಆಕ್ಟ್ ಅಲ್ಲಿ ಗಮನ ಸೆಳೆಯಿರಿ ಅಲ್ಲ, ಆಕ್ಟ್ ಅಲ್ಲಿ ವಿನಾಯಿತಿಯನ್ನ ಕೊಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ ಸರ್. ಆಯ್ತು ಅಲ್ಲ, ಇವನ್ ಈ ಜಜ್ಮೆಂಟ್ ಅನ್ನು ಇವ್ರು ಕನ್ಸಿಡರೇಷನ್ ತಗೊಂಡ್ರು. ಚರ್ಚೆ ಯಾಕೆ ಮಾಡ್ತಾರೆ? ಗಮನ ಸೆಳೆ ಉತ್ತರ ಕೊಡ್ತಾರೆ. ಇದು ಚರ್ಚೆ ಬೇಡ ಅಂತ ಬೇರೆ ಟೈಮ್ ಚರ್ಚೆ ಮಾಡ್ಬೋದಲ್ಲ. ವಿನಾಯಿತಿಯನ್ನು ಸರ್, ನಾನು ಏನ್ ಹೇಳ್ತಿರೋದು, ವಿನಾಯಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ತಕ್ಷಣ ಕೊಡಿ ಅನ್ನೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಕೊಡಿ ಅಂತ ಒತ್ತಾಯವನ್ನು ಮಾಡ್ತೀನಿ. ಚರ್ಚೆ ಬೇಡ ಸತೀಶ್, ಚರ್ಚೆ ಉತ್ತರ ಅಧ್ಯಕ್ಷ ಗಮನ ಚರ್ಚೆ ಬರುವುದಿಲ್ಲದಕ್ಕೆ ಎಲ್ಲರೂ ಇದ್ದಾರಲ್ಲ. ಏನಾಗಿದೆ, ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಬಗ್ಗೆ ಗೊತ್ತಿದೆ. ಕಂಪ್ಲೀಟ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಅಧ್ಯಕ್ಷರೇ. ಟೆಂಪರರಿ ಪವರ್ ಕೊಡ್ತಾ ಇಲ್ಲ. ಈಗ ಅಟ್ಲೀಸ್ಟ್ 30-40 ಅಷ್ಟೇ, ನಾನು ಜಾಸ್ತಿ ಹೇಳಲ್ಲ, 30-40 40-60ಗಾದ್ರೂ ಒಂದು ಎಕ್ಸಂಪ್ಷನ್ ಮಾಡಿಸಿ ಅದನ್ನ ಮಾಡಿ ಸರ್. ಇನ್ನೇನು ನಾವೇನು ನಿಮ್ಗೇನು ಜಾಸ್ತಿ ಒತ್ತಡ ಅಥವಾ ಬೇರೆ ಬೆಳಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಾತಾಡಿ ಅಂತ ಹೇಳಿದ್ರು. ತುಂಬಾ ಜನ ಮಾತಾಡೋಂಥದ್ದು ತಾವು ಸೀಮಿತವಾಗಿ ಮಾತಾಡ್ತಾ ಇದೀವಿ. ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಅವ್ರಿಗೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗ್ಬಿಟ್ಟಿದೆ ಅಧ್ಯಕ್ಷರೇ. ಒಂದು ಸಣ್ಣ ಮನೆ ಕಟ್ಟಕ್ ಹೋದ್ರು ಟೆಂಪರರಿ ಪವರ್ ಕೊಡ್ತಾ ಇಲ್ಲ. ನಮ್ಮ ಮಂತ್ರಿಗಳಿಗೂ ಕೂಡ ಗೊತ್ತಿದೆ ಇದು. ದಯವಿಟ್ಟು ಅದಕ್ಕೆ ಏನಾದ್ರೂ ಒಂದು ಸಾಲ್ವೇಷನ್ ಹೇಳ್ಬೇಕು ಸರ್ ತಾವು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು.